ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಣ. ಸ್ವೀಟ್ ಪೊಟ್ಯಾಟೊ ವಿತ್ ಕೊಕೊನಟ್ ಮಿಲ್ಕ್. ಇದು ಗೆಣಸು, ನಾವು ತುಳುವಲ್ಲಿ ಕೆರೆಂಗ್ ಅಂತ ಹೇಳ್ತೇವೆ, ಕೆರೆಂಗ್ ಪೇರ್ ಅಂತ. ಇದನ್ನು ಒಳ್ಳೆ ರೀತಿ ನೀರಲ್ಲಿ ತೊಳ್ಕೊಳ್ಳಿ, ಇದರಲ್ಲಿ ಮಣ್ಣು ಹೀಗೆಲ್ಲ ಇರ್ತದೆ. ಸೊ ನಾವೀಗ ಇದನ್ನು ಕಟ್ ಮಾಡ್ಕೊಳ್ಳುವ. ಈ ರೀತಿ ನಾವು ಕಟ್ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಕುಕ್ಕರ್ ಇಟ್ಟಿದ್ದೇನೆ. ಕುಕ್ಕರಿಗೆ ನಾವು ಕಟ್ ಮಾಡಿದ ಸ್ವೀಟ್ ಪೊಟ್ಯಾಟೊ ಗೆಣಸನ್ನು ಹಾಕೊಳ್ಳುವ. ನೀವು ಡೈರೆಕ್ಟ್ ಓಪನ್ ಅಲ್ಲಿ ಸಹ ಇದನ್ನು ಕುಕ್ ಮಾಡ್ಬೋದು, ಬಾಯ್ಲ್ ಮಾಡ್ಬೋದು. ನಾನು ಕುಕ್ಕರಲ್ಲಿ ಮಾಡ್ತೇನೆ, ಬೇಗ ಬೇಯ್ತದೆ ಅಂತ ಹೇಳ್ಕೊಂಡು. ಸೊ ಇದಕ್ಕೀಗ ಬೇಕಾದಷ್ಟು ನೀರು ಸೇರಿಸ್ಕೊಳ್ಳುವ. ಸಾಕು, ಈ ಲೆವೆಲಲ್ಲಿ ಇದ್ರೆ ಸಾಕು ನೀರು. ಸಾಲ್ಟ್, ಉಪ್ಪು ಹಾಕೊಳ್ಳಿ. ಈಗ ನಾನು ಮೀಡಿಯಂ ಟು ಹೈ ಫ್ಲೇಮಲ್ಲಿ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ನಾನು 3 to 4 ವಿಸಿಲ್ ಕೊಡ್ತೇನೆ. ಈಗ ಒಂದು ಬ್ಲೆಂಡರ್ ಜಾರಿಗೆ ನಾವು ಕೊಕೊನಟ್ ಗ್ರೇಟೆಡ್ ಹಾಕೊಳ್ಳೋ, ತೆಂಗಿನ ತುರಿ. ಇದರ ಹಾಲು ತೆಗೆಯುವ ನಾವು. ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳುವ, ಒಂದು ಅರ್ಧದಿಂದ 3/4 ಕಪ್ನಷ್ಟು. ಸ್ವಲ್ಪ ದಪ್ಪ ಹಾಲೇ ಇಡಿ, ಜಾಸ್ತಿ ನೀರು ಹಾಕಬೇಡಿ. ಹಾಲು, ತೆಂಗಿನ ಹಾಲು ದಪ್ಪ ಇದ್ರೇನೆ ಅದು ಸ್ವೀಟ್ ಪೊಟ್ಯಾಟೊ ಜೊತೆ ಟೇಸ್ಟ್. ಸೊ ಕೊಕೊನಟ್ ಮಿಲ್ಕ್ ರೆಡಿ ಆಗಿದೆ, ತೆಂಗಿನ ಹಾಲು. ಇದಕ್ಕೀಗ ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳುವ. ಬೇಕಿದ್ರೆ ನೀವು ಜಾಗರಿ, ಬೆಲ್ಲ ಹಾಕೊಳ್ಬೋದು. ನಾನು ಹಾಕುವುದಿಲ್ಲ, ನಾನು ಗೆಣಸು ಸ್ವೀಟ್ ಉಂಟು, ಸ್ವೀಟ್ ಪೊಟ್ಯಾಟೊ. ಸೊ ನಾನಿಲ್ಲಿ ಬೆಲ್ಲ ಯೂಸ್ ಮಾಡೋದಿಲ್ಲ, ಜಾಗರಿ ಆಪ್ಷನಲ್. ನಿಮಗೆ ಬೇಕಂದ್ರೆ ನೀವು ಯೂಸ್ ಮಾಡ್ಬೋದು. ಸೊ ಈ ರೀತಿ ದಪ್ಪ ಹಾಲೇ ಇರಲಿ ಕೊಕೊನಟ್ ಮಿಲ್ಕ್. ಕುಕ್ಕರ್ ಅದು ಸ್ಟೀಮ್ ರಿಲೀಸ್ ಆಗಿದೆ, ನಾನು ಮುಚ್ಚಳ ತೆಗೆದೆ. ಈಗ ನೋಡುವ ಬೆಂದಿದೆ ಅಂತ. ಸೊ ಸಾಫ್ಟ್ ಆಗಿ ಬೆಂದಿದೆ, ಸಾಕು. ಇದರ ನೀರನ್ನೀಗ ತೆಗೆಯುವ. ಸ್ವಲ್ಪ ತಣ್ಣಾದ ನಂತರ ನಾವಿದರ ಸಿಪ್ಪೆ ತೆಗೆಯುವ. ಈ ರೀತಿ ತೆಗೆದಿದ್ದನ್ನು ನಾವು ಬಿಸಾಕೋದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.